ಸರ್, ಈಗ ಈ ಅವೈಜ್ಞಾನಿಕ ಕಾಮಗಾರಿ ನಡೆದಿದೆ ಅಂತ ಹೇಳಿ, ಅದ್ರ ಬಗ್ಗೆ ಈಗ ಲ್ಯಾಂಡ್ ಸ್ಲೈಡ್ ಆಗ್ತಂದ್ರೆ ಮೊದಲೇ ಹೇಳಿದ್ರು ಅವ್ರು ಇದು ಮಾಡಿದ್ದಾರೆ. ಈಗ ನೀವು ಏನಂತ ಅದ್ರ ಬಗ್ಗೆ ನಾವು ತನಿಖೆಗೆ ಒತ್ತಾಯ ಮಾಡಿದ್ದೇವೆ. ಅವ್ರ ಮೇಲೆ IRB ಅವ್ರ ಮೇಲೆ FIR ಮಾಡಿದ್ದೇವೆ. ಫಾರೆಸ್ಟ್ ಇಲಾಖೆಯವರು ಮತ್ತೆ FIR ಮಾಡಿದ್ದಾರೆ. ಅವ್ರದ್ದು ಲ್ಯಾಂಡ್ ಇದೆ, ಅವರು ಮತ್ತೆ FIR ಮಾಡಿದ್ದಾರೆ. ಏನೇ ಮಾಡಿದ್ರು ಇದು ಏನು ಮೂಲ ಇದೆಯಲ್ಲ, IRB ಮೂಲ BJP. ಅವ್ರು ಅದನ್ನ ಹೊರತುಪಡಿಸಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅದನ್ನ ಮೊದಲು ಸರಿ ಮಾಡಲಿ. ಯಾಕೆಂದ್ರೆ ಐದು ವರ್ಷದಿಂದ ಎಷ್ಟು ಜನ ಸತ್ತಿದ್ದಾರೆ? 11 ವರ್ಷದಿಂದ 1000 ಗಟ್ಟಲೆ ಜನ ಸತ್ತಿದ್ದಾರೆ. ಯಾರು ಮಾತಾಡೋರಿಲ್ಲ. ನಾವೇನು ಯಾರಿಗೂ ಇದು ಮಾಡೋದಿಲ್ಲ. IRB ನೇರ ಹೊಣೆಗಾರರು, ಸೆಂಟ್ರಲ್ ಗವರ್ಮೆಂಟ್ ನೇರ ಹೊಣೆಗಾರರು. ಸೆಂಟ್ರಲ್ ಗವರ್ಮೆಂಟ್ ಅದು NHI ಸೆಂಟ್ರಲ್ ಗವರ್ಮೆಂಟಿಗೆ ಬರ್ತದೆ. IRB ಮೂಲ ಬಿಜೆಪಿ ಅಂತ ಅಂದ್ರೆ ಬಿಜೆಪಿ ಎಲ್ಲರಿಗೂ ಗೊತ್ತಿದೆ, ಬಿಜೆಪಿ ಕಂಪನಿ ಗೊತ್ತಿಲ್ಲ ವಿದ್ಯಾ. ಕೇಂದ್ರ ಸರ್ಕಾರ ಹೊಣೆ ಅಂತ ಹೇಳಿ. ಹೌದು, ಕೇಂದ್ರ ಸರ್ಕಾರನ ಒಂದೇ ಸಾರಿ ಬಂದು ಕಾಟಾಚಾರಕ್ಕೆ ವಿಸಿಟ್ ಮಾಡಿ ಹೋಗಿದ್ದಾರೆ. ಕಾರ್ಯಾಚರಣೆ ಬಗ್ಗೆ ನಾನು ನೋಡಿ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ. ನಾವು ಏನ್ ಮಾಡ್ಬೇಕು ಮಾನವೀಯತೆ ದೃಷ್ಟಿಯಿಂದ, ನಮ್ಮ ಸರ್ಕಾರ ಏನ್ ಮಾಡ್ಬೇಕು? ನಮ್ಮ ಮುಖ್ಯಮಂತ್ರಿಗಳು ಬಂದ್ರು, ಪಾಪ ಒಂದ್ ದಿವಸ ಇಡೀ ದಿವಸ ಅಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ಇವ್ರು ಬಂದ್ರು, ರೆವಿನ್ಯೂ ಮಿನಿಸ್ಟ್ರು 2 ದಿನ ಉಳಿದ್ರು ಅಲ್ಲಿ, ಕೃಷ್ಣ ಬೈರೇಗೌಡರು. ನಾವು ಏನ್ ಮಾಡ್ಬೇಕು ಮಾಡ್ತಾ ಇದ್ದೀವಿ. ನಾವು ರಾಜಕಾರಣ ಮಾಡೋದಿಲ್ಲ. ನಾವು ಅವ್ರ ಪಾಪದವರಿಗೆ ಏನು ಸಹಾಯ ಸಹಕಾರ ಮಾಡ್ಲಿಕ್ಕೆ ಆಗ್ತದೆ, ಮತ್ತೆ ಇನ್ನು ಆಗದೆ ಇದ್ದಂಗೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ನಮ್ಮಿಂದ, ಅದು ಮಾಡ್ತಾ ಇದ್ದೇವೆ. ನಾವು ಸಂಸದರ ಬಗ್ಗೆ ಮಾತಾಡೋದ್ರೆ ಬೇಕಾದಷ್ಟು ಮಾತಾಡ್ಬೋದು. ಈಗ ಅವರು ಅದೇ ಜಿಲ್ಲೆಯವರು, ಮೊದಲೇ ಶಾಸಕರಾಗಿದ್ದವರು, ಮಂತ್ರಿ ಆಗಿದ್ದವರು 30 ವರ್ಷ, ಅದರಲ್ಲೂ ಅದೇ ತಾಲೂಕಲ್ಲೂ 15 ವರ್ಷ ಶಾಸಕರಾಗಿದ್ದವರು. NHI IRB ಯಾರಿಗೆ ಬರ್ತದನ್ನಲ್ಲಿ ಅವ್ರಿಗೆ ಗೊತ್ತಿಲ್ವಾ? ಇಷ್ಟು ಜನ ಸಾಯ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ವಾ? ಅವ್ರು ನೋಡ್ಬೇಕಲ್ಲ. ಅವ್ರಿಗೆ ಅದೇನು ಸಂಬಂಧ ಇಲ್ಲ. BJP ಅವರು ಯಾರು ಸಾಯ್ತಾರೆ ನೋಡ್ತಾರೆ, ಅದ್ರ ಮೇಲೆ ರಾಜಕಾರಣ ಅದು ಮಾಡಬಾರ್ದು. ಅದು ತಪ್ಪು, ಅದು ಒಳ್ಳೇದಲ್ಲ, ಅದು ಬಹಳ ದಿನ ನಡೆಯುವುದೂ ಇಲ್ಲ. ಅವ್ರ ಕಷ್ಟಕ್ಕೆ ನಾವು ಸ್ಪಂದಿಸ್ಲಿಕ್ಕೆ ನಾವು ಇರುವವರು. ನಮಗೂ ಮಾನವೀಯತೆ ಇರಬೇಕು. ಅದು ಬಿಟ್ಕೊಂಡು ಏನು ಸೌದ ಮೇಲೆ ರಾಜಕಾರಣ ಮಾಡೋದು ಅದು ಬಹಳ ದಿನ ನಡೆಯುವುದಿಲ್ಲ. ಇದು ಒಳ್ಳೇದಲ್ಲ.